ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ನಗರ ದೇವತೆ ಕೋಟೆ ಮಾರಿಕಾಂಬೆ ದೇವಿಯ ಜಾತ್ರಾ ಮಹೋತ್ಸವದ ಸಂಭ್ರಮ ಗರಿಗೆದರಿದೆ. 5 ದಿನ ನಡೆಯುವ ಜಾತ್ರೆಯ ಅಂಗವಾಗಿ ಶಿವಮೊಗ್ಗದ ಪ್ರಮುಖ ರಸ್ತೆಗಳು ಅಲಂಕೃತಗೊಂಡಿವೆ. ಜಗಮಗಿಸುವ ವಿದ್ಯುತ್ ದೀಪ ಧಾರ್ಮಿಕ ಪ್ರತಿಕೃತಿಗಳೊಂದಿಗೆ ಭಕ್ತರನ್ನು ಸ್ವಾಗತಿಸುತ್ತಿವೆ. ಮಂಗಳವಾರ ನಸುಕಿನಲ್ಲಿ ತುಂಗಾ ನದಿಯಲ್ಲಿ ಗಂಗೆ ಪೂಜೆ ಮಾಡುವ ಮೂಲಕ ದೇವಿಯ ಪೂಜಾ ಕಾರ್ಯಕ್ರಮ ಆರಂಭಗೊಂಡಿದ್ದು ಜಾತ್ರೆಗೆ ವಿದ್ಯುಕ್ತ ಚಾಲನೆ ದೊರೆತಿದೆ. ಮಂಗಳವಾರ ಬೆಳಿಗ್ಗೆಯಿಂದಲೇ ಭಕ್ತರು ದೇವಿಯ ದರ್ಶನ ಪಡೆದುಕೊಳ್ಳುತ್ತಿದ್ದಾರೆ. ಜಾತ್ರೆ ನಡೆಯುವ ಎಲ್ಲ ದಿನವೂ ಅಮ್ಮನವರಿಗೆ ಹರಕೆ ಪೂಜೆ ಇರಲಿದೆ. ಕುರುಬ ಸಮುದಾಯದ ಚೌಡಿಕೆ ಕುಟುಂಬ, ವಾಲ್ಮೀಕಿ, ಉಪ್ಪಾರ, ಮಡಿವಾಳ ಸಮುದಾಯದವರು ಸರದಿಯಂತೆ 4 ದಿನಗಳವರೆಗೆ ಗದ್ದಿಗೆಯಲ್ಲಿ ದೇವಿಗೆ ಪೂಜೆ ಸಲ್ಲಿಸುತ್ತಾರೆ. ಈ ಜಾತ್ರೆ 5 ದಿವಸ ನಡೆಯಲಿದ್ದು ಫೆಬ್ರವರಿ 24ರಿಂದ 28ನೇ ತಾರೀಕುವರೆಗೂ ಜಾತ್ರೆ ನಡೆಯುತ್ತೆ. ಅಮ್ಮನವರು ಈ ಶಿವಮೊಗ್ಗ ಗ್ರಾಮದ ಜನರಿಗೆ ಮತ್ತು ಬರುವಂಥ ಎಲ್ಲ ಭಕ್ತರು ಕೂಡ ಆಯಸ್ಸು, ಆರೋಗ್ಯ, ಐಶ್ವರ್ಯ ಅವರ ಮನಸ್ಸಲ್ಲಿರೋ ಕಾಮನೆಗಳನ್ನು ನೆರವೇರಿಸಿಕೊಳ್ಳಿ ಅಂತಂದ್ಬಿಟ್ಟು ಅಮ್ಮನವರಿಗೆ ಪ್ರಾರ್ಥನೆ ಮಾಡ್ಕೊತೇವೆ. ದೇವಿಯ ದರ್ಶನಕ್ಕೆ ಬಂದ ಭಕ್ತರು ಹಣ್ಣು, ಕಾಯಿ ನೀಡುವುದು, ಉಡಿ ತುಂಬುವುದು ಹೀಗೆ ಅನೇಕ ಹರಕೆಗಳನ್ನು ಅರ್ಪಿಸುತ್ತಾರೆ. ನನಗಿಲ್ಲಿ ಮಾರಿಕಾಂಬಾ ಜಾತ್ರೆ ಇರೋದು ಗೊತ್ತಿಲ್ಲ. ಅಕಸ್ಮಾತ್ತಾಗಿ ಇಲ್ಲಿ ಬಂದೇ ಹೀಗೆ ದರ್ಶನ ಸಿಗ್ತಾ ಇದೆ. ತುಂಬ ಸಂತೋಷ ಆಗ್ತಾ ಇದೆ ಇಲ್ಲಿ ಬಂದು. ಜಾತ್ರೆಯ 5 ದಿನವೂ ದೇವಸ್ಥಾನದ ಆವರಣದಲ್ಲಿ ಭಕ್ತರಿಗೆ ಜಾತ್ರಾ ಸಮಿತಿಯಿಂದ ಅನ್ನ ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗಿದೆ. ದೇವಿಯ ದರ್ಶನಕ್ಕೆ ಬಿಸಿಲಿನಲ್ಲಿ ಸರತಿ ಸಾಲಿನಲ್ಲಿ ನಿಲ್ಲುವವರಿಗೆ ನಗರದ ವಿವಿಧ ಸಂಘ ಸಂಸ್ಥೆಗಳು ಹರಕೆ ಹೊತ್ತವರು ನೀರು, ಮಜ್ಜಿಗೆ, ಪಾನಕ ವಿತರಿಸುತ್ತಿದ್ದಾರೆ.